ಎಲ್ರಿಗೂ ನಮಸ್ಕಾರ. ಮೈಸೂರಿನಲ್ಲಿ ನೋಡೋಕೆ ಭಾಳ ಖುಷಿ. ಪ್ರಪಂಚ ಸುದ್ದವನು ಮೈಸೂರು ಅಂದರೆ ನಂಗೆ ತುಂಬ ಇಷ್ಟನಪ್ಪ. ಸೊ ಈ ಶೂಟಿಂಗ್ ಮೈಸೂರಿನಲ್ಲ ಅಂದೆ. ಹೌದು ಅಂದರು. ನಾನು ಮಾಡಿ ಇಲ್ಲೇ ಚೆನ್ನಾಗಿರುತ್ತೆ ಅಂದೆ. ಒಂದು 10 ನಿಮಿಷದಲ್ಲಿ 20 ನಿಮಿಷದಲ್ಲ ಬಂದ್ಬಿಡ್ಬೋದು ಲೊಕೇಶನ್ಗೆ. ವೆದರ್ ಚೆನ್ನಾಗಿದೆ. ಇರಲಿ. ಚಂದ್ರು ಅವ್ರ ಜೊತೆ ನಾನು ಈ ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು ಕಬ್ಜಾನಲ್ಲಿ. ಆದರೆ ಹಲವಾರು ಕಾರಣಾಂತರಗಳಿಂದ ನನ್ನ ಸ್ವಲ್ಪ ಡೇಟ್ಗಳು ಬೇರೆ ಬೇರೆ ಪ್ರಾಜೆಕ್ಟ್ಸಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಬೇಜಾರು ಅವ್ರಿಗೆ ಇನ್ನೂ ಇದೆ ಅದು. ದೊಡ್ಡ ಸಿನಿಮಾ ಹಣ ಅಂತ ಮುಖ್ಯ ಅಲ್ಲ, ಬೇರೆ ಬೇರೆ ಕೆಲಸಗಳಿತ್ತು. ಮತ್ತು ಈ ಫಾದರ್ನ ಕತೆ ರಾಜ್ಮೋಹನ್ನ ಕಳಿಸಿ ನನಗೆ ಹೇಳಿದ್ರು. ನಾನು ಯಾವಾಗಲೂ ಯೂಶಲಿ ಮೊದಲು ಕತೆ ಕೇಳ್ತೀನಿ. ಬಹಳ ಬಹಳ ಟಚಿಂಗ್ ಆದ ಒಂದು ಕತೆ. ಅಂದರೆ ತಂದೆ ಮಗನ ರಿಲೇಷನ್ಶಿಪ್ ಮಾತಾಡ್ತಾ ಹೋಗ್ತೀವಿ. ಆದರೆ ಆ ಕತೆ ಕಟ್ಟಿರುವ ಮತ್ತು ಅದರಲ್ಲಿರುವ ಒಂದು ಪರಿಸ್ಥಿತಿಗಳೇನಿದೆ, ಅದರ ಸಂಬಂಧಗಳೇನಿದೆ, ತಂದೆ ಮಗನ ಪ್ರೀತಿಗಿಂತ ಅವ್ರ ಜೀವನದಲ್ಲಿ ಎದುರುಕೊಳ್ಳುವ ಸನ್ನಿವೇಶಗಳಿಂದ ಆ ಪ್ರೀತಿ ಒಂದು ಪರೀಕ್ಷಿಸಲ್ಪಡುತ್ತಲ್ವ. ಆ ಥರ ಒಂದು ಭಾಳ ಬ್ಯೂಟಿಫುಲ್ ಆದ ಒಂದು ಕತೆ ಅದು. ಕೃಷ್ಣ ಅವರ ಪಾತ್ರವನ್ನು ನೋಡಿದಾಗ ಇವತ್ತಿನ ಯುವಕರ ಕಥೆ ಆಗಿದೆ ಅದು. ಅಥವಾ ನನ್ನ ಪಾತ್ರವನ್ನು ನೋಡಿದಾಗ ಇವತ್ತಿನ ತಂದೆಯವರ ಕಥೆ ಆಗಿದೆ ಅದು. ಎಲ್ರಿಗೂ ಅವ್ರವ್ರದ್ದೇ ಆದ ಕಾರಣಗಳಿವೆ ಹಾಗಿರೋದಕ್ಕೆ. ಬಟ್ ಯಾವುದರಿಂದ ನಾವು ತಳ್ಳಲ್ಪಡ್ತೀವಿ, ಬೆಳೆಸಲ್ಪಡ್ತೀವಿ ಅಂತ ಭಾಳ ಬ್ಯೂಟಿಫುಲ್ ಆದ ಒಂದು ಕತೆ. ನನಗೆ ಈ ಥರದ ಕತೆಗಳಂದರೆ ತುಂಬ ಇಷ್ಟ. ಅದರೊಂದು ಒಳ್ಳೆಯ ಅಭಿರುಚಿಯ ಕತೆಗಳನ್ನು. ಮೊನ್ನೆ ಕೂಡ ನಾನು ಇದರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರ್ಬೇಕಾದ್ರೆ 90 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿಗೆ, ಏನು ಹೆಮ್ಮೆ ಪಡೋ ವಿಷಯ ಅಲ್ವಾ ಅಂದರು. ಹೆಮ್ಮೆ ಪಡೋ ವಿಷಯ ಹೌದು, ಆದರೆ ಅಭಿರುಚಿನ ಬೆಳೆಸ್ಕೊಳ್ತಾ ಇದೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋ ವಿಷಯ ಕೂಡ ಅದು ನಮಗೆ ಅಂದೆ. ಅದು ಬರೀ ಸಿನಿಮಾ ರಂಗದವರಲ್ಲ, ಪ್ರೇಕ್ಷಕರು ಕೂಡ. ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿವೆ, ಹಣದ ವ್ಯಾಪಾರದಲ್ಲಿ ಬಹಳ ಬೆಳೆದಿದ್ದೀವಿ. ಆದರೆ ಅಷ್ಟು ದಿನ ನಾವಿನ್ನೂ ಪುಟ್ಟಣ್ಣ ಕಣಗಲ್ಲೋ, ಭಗವಾನ್ ಅವರೋ, ಅಪ್ಪಾಜಿ ಅಂತಾನೋ, ಬಂಗಾರದ ಮನುಷ್ಯನ ಮಾತಾಡ್ತಾ ಕೂತ್ಕೊಳ್ತೀವಿ. ಅದೇ ನಾವು ಒಂದು ಅಭಿರುಚಿಗಳನ್ನ ಕೂಡ ಬೆಳೆಸ್ಕೊಳ್ತಿದ್ದೀವಿ ಆ ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾ ಅಂತ. ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಈ ಕತೆ ಬಹಳ ಮುಖ್ಯವಾದ ಕತೆ ಅನ್ನಿಸ್ತು. ಆ್ಯಂಡ್ ನಾನು ಸುಮಾರು 28 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ. ಆದರೆ ಇವತ್ತಿನ ಕನ್ನಡದ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಒಂದು 5-6 ಸಿನಿಮಾಗಳನ್ನು ನಾನು ನಿರ್ಮಾಣ ಮಾಡ್ತೇನೆ. ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಜಾನರ್ಗಳನ್ನು ಮಾಡೋದಕ್ಕೆ ಒಬ್ಬ ಪ್ರೊಡ್ಯೂಸರ್ ಬರೋದು ಭಾಳ ದೊಡ್ಡ ಆರೋಗ್ಯದ ಒಂದು ಬೆಳವಣಿಗೆ ಅಂತ ಅನಿಸುತ್ತೆ ನನಗೆ. ಅಂದರೆ ಒಂದು ಸಿನಿಮಾ ಅಂದರೆ ಒಂದು 300-400 ಜನ ಕೆಲಸ ಮಾಡ್ತೀವಿ, ಕೆಲವು ಅಲ್ಲ. ಒಂದು 5 ಸಿನಿಮಾ ಅಂತಂದ್ರೆ ಸ್ಪ್ಯಾನೇ ಭಾಳ ಇಂಟ್ರೆಸ್ಟಿಂಗು. ಆ್ಯಂಡ್ ಬೇರೆ ಬೇರೆ ಕಥೆಗಳನ್ನು ಸುಮ್ಮನೆ ಹಾಗೆ ಕೇಳಿದೆ. ಬಟ್ ಎಲ್ಲದರಲ್ಲೂ ಕೂಡ ಅಭಿರುಚಿ ಕಾಣಿಸ್ತಾ ಇದೆ. ಬೇರೆ 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 ನಿರ್ದೇಶಕರು, ಬೇರೆ ಬೇರೆ ಆಲೋಚನೆಗಳು, ಅದು ಭಾಳ ದೊಡ್ಡ ವಿಷಯ. ಇವತ್ತು ಒಂದು ಸಿನಿಮಾ ಮಾಡೋದೇ ಇಂಥ ಕಷ್ಟದಲ್ಲಿದ್ದಾಗ ಅದಕ್ಕೆ ಇಲ್ಲ, ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೇನೆ. ಐ ಆಮ್ ಗೋಯಿಂಗ್ ಟು ಬಿ ಆಸ್ ಅ ಪ್ರೊಡ್ಯೂಸರ್. ಅಂದರೆ ಬ್ಯಾಲೆನ್ಸ್ ಶೀಟನ್ನು ಆಮೇಲೆ ನೋಡ್ತೀನಿ ನಾನು ಅನ್ನೋದಿದೆಯಲ್ಲ, ಅದು ಭಾಳ ಭಾಳ ದೊಡ್ಡ ಗುಣ ಅದು. ಆ ಥರದ ಒಂದು ಉತ್ಸಾಹ, ಪ್ರೋತ್ಸಾಹ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿದೆ. ಇತ್ತೀಚೆಗೆ ಕೂಡ ಬೆಂಗಳೂರಿನಲ್ಲಿ ನೋಡಿದಾಗ ಕನ್ನಡ ಸಿನಿಮಾಗಳು ಶೂಟಿಂಗ್ಗಳು ಕಮ್ಮಿ ಆಗಿಬಿಟ್ಟಿದೆ ಸರ್. ನಮಗೆ ಏನು ಮಾಡೋದು ಅಂದರೆ, ಒಂದು ಸಿನಿಮಾ ಅಂದರೆ ಬರೀ ಒಬ್ಬ ನಟ ಮತ್ತು ನಿರ್ದೇಶಕಂದಲ್ಲ, ಅದ್ರ ಸುತ್ತಲೂ ಒಂದು ಕುಟುಂಬ ಇದೆ, ವರ್ಕರ್ಸ್ಗಳಿದ್ದಾರೆ, ಮತ್ತು ಏನೋ ಒಂದು ಕೆಲಸ ನಡೀತಾ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಇದು ಬಹಳ ದೊಡ್ಡ ವಿಷಯ. ನಾವು ಪತ್ರಿಕೋದ್ಯಮದಲ್ಲಿ ಇರೋರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ಈ ಥರದ ಪ್ರಯತ್ನಗಳ ಬಲವಾಗಿ ನಿಂತ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನನಗೆ ಈ 5 ಪ್ರೊಡಕ್ಷನ್, ಒಂದು ಸಿನಿಮಾದಲ್ಲಿ ರೋಲ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವ್ಯಾವ ಸಿನಿಮಾದಲ್ಲಿ ಕೊಡ್ತಾರೆ. ಬಟ್ ನನಗೆ ಈ ಐಡಿಯಾ ತುಂಬ ಇಷ್ಟ ಆಯಿತು, ಆ ಕ್ಲಾರಿಟಿ ತುಂಬ ಇಷ್ಟ ಆಯಿತು. ಆಗಲಿ ಅಂದರೆ ಒಂದು ಇಡೀ ವರ್ಷ ಬೇರೆ ಯಾವುದು ಯೋಚನೆ ಮಾಡಿದೆ, ಸಿನಿಮಾಗಳೇ ಮಾಡ್ತಾ ಇರ್ತೀನಿ ಅನ್ನೋದಿದೆಯಲ್ಲ, ಅದು ಒಂದು ಸಿನಿಮಾ ಅಲ್ವಲ್ಲ. ಅದು ಏಕಕಾಲದಲ್ಲಿ 5 ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಬೇಕು, 5 ಸೆಟ್ ಆಫ್ ಆ್ಯಕ್ಟರ್ಸ್ ಜೊತೆ ಮಾಡಬೇಕು, 5 ನಿರ್ದೇಶಕರ ಜೊತೆ ಮಾಡಬೇಕು. ಇತ್ತೀಚೆಗೆ ಯಾವುದೋ ಕತೆ ಹೇಳಿದ್ರೆ ನನ್ನೊಂದು ಕತೆ ಇತ್ತು, ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಸಿನಿಮಾ, ನಾನೇ ಮಾಡ್ತೀನಿ ಅಂತ ಕೂತಿದ್ದಾರೆ. ಸರಿ, ಅದಾಗ ಮಾತಾಡ್ಕೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ. ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ. ಕತೆ ಭಾಳ ಚೆನ್ನಾಗಿದೆ. ನನ್ನ ಅನುಭವಕ್ಕೆ, ನನ್ನ ಗ್ರಹಿಕೆಗೆ ನಿರ್ದೇಶಕರು ರಾಜ್ಮೋಹನ್ ಭಾಳ ಇಂಟ್ರೆಸ್ಟಿಂಗ್ ಹೇಳಿದ್ದಾರೆ. ಐ ಆಮ್ ಲೈಕಿಂಗ್ ದ ಕ್ಯಾಮ್ರಾಮನ್. ಅವ್ರ ಜೊತೆ ಮೊದಲನೇ ಸಲ ನಾನು ಕೆಲಸ ಮಾಡ್ತಾ ಇದ್ದೆ, ಮುಂಚೆ ಮಾಡಿರಲಿಲ್ಲ ನಾವು. ಬಟ್ ದೆರ್ ಈಸ್ ಒನ್, ಆ ಲೆನ್ಸಿಂಗ್ನಲ್ಲಿರ್ಬೋದು ಅಥವಾ ಒಂದು ಲೈಟಿಂಗ್ನಲ್ಲಿರ್ಬೋದು, ಒಂದು ತುಂಬ ಪ್ರಬುದ್ಧತೆ ಇದೆ ಅದನ್ನು ಶೂಟ್ ಮಾಡಿ. ಈ ಸಿನಿಮಾಗೆ ಹೆಂಗೆ ಶೂಟ್ ಮಾಡಬೇಕು ಅದರದ್ದೊಂದು ಪ್ರಬುದ್ಧತೆ ನಾನು ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅದನ್ನು. ಸ್ವಲ್ಪ ಟೈಮ್ ತೊಗೊಂಡ್ರು ಅದಕ್ಕೆ ಯಾಕೆ ಕಾರಣ ಅಂತ ನನಗೆ ಗೊತ್ತಾಗತ್ತೆ, ಸಾಕಷ್ಟು ಸಿನಿಮಾಗಳು ಮಾಡಿರೋದ್ರಿಂದ. ಕೃಷ್ಣ, ಮಗು, ಈಕೆ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ಸ್, ತುಂಬ ಬೆಳೆಯೋ ಹಂತದಲ್ಲಿದ್ದಾರೆ. ಅವ್ರು ತುಂಬ ದೊಡ್ಡವಂತರ ನಾನು ನೋಡ್ತಾರೆ, ಹಾಗೆ ನೋಡಬೇಡಿ ಅಂತ ಹೇಳ್ತೀನಿ ನಾನು. ಐ ವಾಂಟ್, ಬಿಕಾಸ್ ಅದು ಶಾರ್ಟ್ಗೆ ಮುಂಚೆ, ಶಾರ್ಟ್ಗೆ ಆದಮೇಲೆ ನಾವು ಗೌರವ ಕೊಟ್ಕೋಬೇಕು. ಶಾರ್ಟ್ನಲ್ಲಿ ನಾವು
ನಮ್ಗೊಂದು ಕತೆ ಹೇಳೋ ಕೆಲಸ ಇದೆಯಲ್ಲ, ಅದನ್ನ ಹೇಳ್ತಾ ಹೋಗ್ಬೇಕು, ಅದನ್ನು ನಾವು ಮರೆಯೋಂಗಿಲ್ಲ. ಒಂದೊಳ್ಳೆ ಅನುಭವ ನನಗೆ. ಮತ್ತು ಕನ್ನಡ ಸಿನಿಮಾ ಮೈಸೂರಿನಲ್ಲಿ ಕನ್ನಡ ಕೇಳಿಕೊಂಡು ಪಕ್ಕದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮನೆ, ಚೆನ್ನಾಗಿದೆ, ಸಂತೋಷವಾಗಿದ್ದೀನಿ. ಒಳ್ಳೆಯದಾಗಲಿ ಚಂದ್ರು ಅವರಿಗೆ. ನಿಮ್ಮ ಪರವಾಗಿ, ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ. ಅದು ಒಂದು ಸಿನಿಮಾ ಅಂತಲ್ಲ, ಈ ಥರದ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದು ಬಹಳ ಮುಖ್ಯ. ಮಾಧ್ಯಮದವರು ಯಾವಾಗಲೂ, ಕನ್ನಡದ ಮಾಧ್ಯಮದವರು ಅದನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಒಂದು ಸಿನಿಮಾವನ್ನು ಸಪೋರ್ಟ್ ಮಾಡೋದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದು ಅವ್ರಿಗೆ ಇರುವಂಥ ಪ್ರೀತಿ ಮತ್ತು ನಿಮ್ಮ ಮೇಲಿರುವಂಥ ಒಂದು ವಿಶ್ವಾಸ, ನಮ್ಮೆಲ್ಲರ ಮೇಲಿರುವಂಥ ಪ್ರೀತಿ. ನನಗೆ ಬಹಳ ವರ್ಷಗಳಿಂದ ಗೊತ್ತು ಎಲ್ಲರೂ, ಅದಕ್ಕೆ ಬಂದ ತಕ್ಷಣ ಮುಂದುಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ಪರ್ಸ್ನಲಾಗಿ. ಯಾಕಂದರೆ ಈ ಮಾಧ್ಯಮದ ಜೊತೆ ನಾನು ಆಫ್ ದ ರೆಕಾರ್ಡ್ ಮಾತಾಡ್ಬೋದು, ಆ ನಂಬಿಕೆ ನಮ್ಮಿಬ್ಬರ ಮಧ್ಯೆ ಇದೆ. ನಾವು ಇದ್ರ ಮೇಲೆ ಮಾತಾಡ್ಬಾರ್ದು, ಆಫ್ ದ ರೆಕಾರ್ಡ್ ಮಾತಾಡ್ತಾ ಇರ್ತೀವಿ, ಏನೇನೋ ಮಾತಾಡ್ತಿರ್ತೀವಿ, ಅದು ಗೊತ್ತು ನಮಗೆ, ಯಾಕಂದ್ರೆ ಅಷ್ಟು ದೊಡ್ಡ ದೂರದ ಸಂಬಂಧ ನಮಗೆ. ಆ್ಯಂಡ್ ಒಳ್ಳೇದಾಗಲಿ, ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಆಗುತ್ತಾ ಇದೆ. ಆ ಸೃಷ್ಟಿಗೆ ನಾವು ಕೂಡ ಕಾರಣರಾಗ್ತಾ, ಪೂರಕರಾಗ್ತಾ ಹೋಗೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.